ಕಂಬಳ ವರ್ಸಸ್ ಮೈಸೂರು ದಸರಾ ಪರ ವಿರೋಧದ ನಡುವೆ ಕಂಬಳಕ್ಕೆ ಸಿದ್ಧತೆಗಳು ನಡೀತಾ ಇದೆ. ಮೈಸೂರಿನಲ್ಲಿ ಕಂಬಳಕ್ಕೆ ಭರ್ಜರಿ ತಯಾರಿ ನಡೀತಾ ಇದೆ. ಸಾತಗಳ್ಳಿಯ ವಿಟಿಯು ಪಕ್ಕದಲ್ಲಿ ಜಾಗವನ್ನು ಕೂಡ ಗುರುತು ಮಾಡಲಾಗಿದೆ. ಸುಮಾರು 20 ಎಕರೆ ಜಾಗದಲ್ಲಿ ಕಂಬಳ ನಡೆಸುವುದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ದಸರೆಯಲ್ಲಿ ಕಂಬಳ ನಡೆಸಲಿಕ್ಕೆ ಪರ ವಿರೋಧ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇರುವಂತಹ ಸಂದರ್ಭದಲ್ಲೇ ದಸರೆಗೆ ಒಂದಷ್ಟು ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇರುವಂಥದ್ದು. ಅಂದರೆ ದಸರೆಯಲ್ಲಿ ಕಂಬಳವನ್ನು ನಡೆಸುವುದಕ್ಕೆ ಒಂದಷ್ಟು ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದ್ದು 20 ಎಕರೆ ಜಾಗದಲ್ಲಿ ಕಂಬಳ ನಡೆಸುವಂಥ ಒಂದಷ್ಟು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಈ ಹಿಂದೆ ಯಾವತ್ತೂ ಕೂಡ ದಸರೆಯಲ್ಲಿ ಕಂಬಳ ನಡೆಸಿದ್ದಿಲ್ಲ. ಕಂಬಳ ಕ್ರೀಡೆಗೆ ನಮ್ಮ ವಿರೋಧ ಇಲ್ಲ. ಅದು ಕರಾವಳಿಯ ಜನಪ್ರಿಯ ಕ್ರೀಡೆ. ಕರಾವಳಿಯಲ್ಲಿ ನಡೆದ್ರೇನೆ ಚಂದ. ದಸರೆಯಲ್ಲಿ ಕಂಬಳ ಕ್ರೀಡೆಯನ್ನು ನಡೆಸುವಂಥದ್ದು ಸರಿಯಲ್ಲ. ಸೊ ಇಲ್ಲಿ ನಡೆಯುವಂಥ ದಸರೆಯನ್ನು ಹೋಗಿ ಕಲಬುರಗಿಯಲ್ಲಿ ನಡೆಸೋಕ್ಕಾಗತ್ತೆಯೇ? ಇಲ್ವಲ್ಲ. ದಸರೆ ಮೈಸೂರು ದಸರಾವನ್ನ ಇತಿಹಾಸವನ್ನು ನೋಡಿದಾಗ ನಾವು ಮೈಸೂರು ದಸರೆಯನ್ನು ಮೈಸೂರಲ್ಲೇ ನಡೆಸಬೇಕು. ಹಾಗೆಯೇ ಕಂಬಳವನ್ನು ಕರಾವಳಿ ಪ್ರದೇಶದಲ್ಲಿ ಅಲ್ಲಿನ ಜನಪ್ರಿಯ ಕ್ರೀಡೆ ಅಲ್ಲೇ ನಡೆಸಬೇಕು. ಇಲ್ಲಿಗೆ ತರುವುದು ಬೇಡ ಅಂತ ಯದುವೀರ್ ಒಡೆಯರ್ ಅವರೇ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದುಂಟು. ಬಿಜೆಪಿಯ ನಾಯಕರುಗಳ ಆಕ್ಷೇಪ ವ್ಯಕ್ತಪಡಿಸಿದ್ದುಂಟು. ಈ ಎಲ್ಲ ಬೆಳವಣಿಗೆಯ ನಡುವೆ ಇದೀಗ ಎಲ್ಲ ರೀತಿ ಸಿದ್ಧತೆ ಮಾಡ್ಕೋತಾ ಇದ್ರೆ ಮತ್ತೊಂದು ಕಡೆ ನಾವು ಗಮನಿಸಬಹುದು, ಈ ಕಂಬಳಕ್ಕೋಸ್ಕರ ಸುಮಾರು 20 ಎಕರೆ ಜಾಗ ಬೇಕು ಅನ್ನುವಂಥ ಕಾರಣಕ್ಕೆ ಅಲ್ಲಿರುವಂಥ ಮರಗಳನ್ನು ಕತ್ತರಿಸಲಾಗ್ತಾ ಇದೆ. ಮರಗಳನ್ನು ಕಡಿದು ಪರಿಸರವನ್ನು ನಾಶ ಮಾಡಿ ಈ ವೇಳೆ ಕಂಬಳ ನಡೆಸುವುದಕ್ಕೆ ಸಿದ್ಧತೆ ಮಾಡ್ಕೋತಾ ಇದ್ದಾರೆ. ಸಾತಗಳ್ಳಿಯ ಒಂದು ಜಾಗ, ಅದು ಸಾತಗಳ್ಳಿಯ ವಿಟಿಯು ಪಕ್ಕದಲ್ಲಿರುವಂಥ ಜಾಗ. ಅಂದರೆ ಸುಮಾರು 20 ಎಕರೆ ಜಾಗ ಬೇಕು ಅನ್ನುವಂಥ ಕಾರಣಕ್ಕೆ ಪರಿಸರ ನಾಶ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಇದೀಗ ಕಂಬಳ ಕಾಮಗಾರಿಗೆ ಕಾನೂನು ಸಂಕಷ್ಟ ಕೂಡ ಎದುರಾಗ್ತಾ ಇದೆ. ಕಂಬಳಕ್ಕೆ ಗುರುತಿಸಿದ್ದ ಜಾಗದಲ್ಲಿ ಕಾಮಗಾರಿ ನಡೆಸಲಾಗ್ತಾ ಇದೆ. ಜಾಗವನ್ನ ಸ್ವಚ್ಛಗೊಳಿಸುವ ಅನುಮತಿಯನ್ನೇ ಪಡೆದಿಲ್ವಂತೆ. ಅನುಮತಿ ಇಲ್ಲದೆ ಮರಗಳನ್ನು ಕಡಿದಿರುವಂತ ಆರೋಪ ಇದೆ. ಇವರು ಯೋಗ್ಯತೆಗೆ ಅಲ್ಲೊಂದು ಸಸಿ ನೆಡೋದಕ್ಕೆ ಯೋಗ್ಯತೆ ಇರುವುದಿಲ್ಲ. ಆದರೆ ಕಂಬಳಕ್ಕೋಸ್ಕರ 150ಕ್ಕೂ ಹೆಚ್ಚು ಮರಗಳಿಗೆ ಕತ್ತರಿ ಹಾಕಲಾಗಿದೆ. ಕಳೆದ 2 ದಿನಗಳ ಕಂಬಳಕ್ಕೆ ಕೆರೆಯೂ ಕೂಡ ಬಲಿಯಂತೆ. ಕಂಬಳಕ್ಕೋಸ್ಕರ ಮರ ಕಡಿದವರ ವಿರುದ್ಧ ಇದೀಗ FIR ಆಗಿದೆ. ಯಾರನ್ನು ಕೇಳಿ ಮರ ಕಡಿದ್ರು? ಅರಣ್ಯ ಇಲಾಖೆಯ ಅನುಮತಿ ಪಡ್ಕೊಂಡಿದ್ದಾರಾ? ಅರಣ್ಯ ಇಲಾಖೆಯ ಅನುಮತಿ ಪಡೆಯದೆ ಕಾಮಗಾರಿ ನಡೆಸಲಾಗ್ತಾ ಇದೆ. JCBಯನ್ನು ತೆಗೆದುಕೊಂಡು ಹೋಗಲಾಗಿದೆ. ಅಲ್ಲಿ ಮರಗಳನ್ನು ಕತ್ತರಿಸಲಾಗ್ತಾ ಇದೆ. ಹಸಿರನ್ನು ನಾಶ ಮಾಡಿ ಇವರ ವಾಣಿಜ್ಯ ಉದ್ದೇಶಕ್ಕೆ ಅಥವಾ ಇದೊಂದು ಕಮರ್ಷಿಯಲ್ ಮೈಂಡೆಡ್ ಇಟ್ಕೊಂಡು ದಸರೆಯಲ್ಲಿ ಕಂಬಳ ಕ್ರೀಡೆ ನಡೆಸೋದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿ ಹಸಿರನ್ನು ನಾಶ ಮಾಡ್ತಾ ಇದೆ. ಯೋಗ್ಯತೆ ಒಂದಷ್ಟು ಸಸಿಗಳನ್ನು ನೆಟ್ಟು ಮರ ಬೆಳೆಸೋದಕ್ಕಾಗೋದಿಲ್ಲ ಇವರಿಗೆ. ಆದರೆ ಬೆಳೆದಿರುವಂಥ ಮರಗಳನ್ನು ನಾಶ ಮಾಡಿ ಅಲ್ಲಿರುವಂಥ ಕೆರೆಯನ್ನು ಕೂಡ ನಾಶ ಮಾಡಿ ಕಂಬಳ ಆಯೋಜನೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಶುದ್ಧ ಕಮರ್ಷಿಯಲ್ ಮೈಂಡೆಡ್ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಹೊರಟಿದೆ. ಮುಖ್ಯಮಂತ್ರಿಗಳು ಇಲ್ಲಿ ಕಂಬಳ ನಡೆಸೇ ತೀರ್ತೇನೆ ಅಂತ ಹಠಕ್ಕೆ ಬಿದ್ದಂತೆ ವರ್ತಿಸ್ತಾ ಇದ್ದಾರೆ ಅನ್ನುವಂಥ ಆಕ್ರೋಶಗಳು ವ್ಯಕ್ತವಾಗ್ತಾ ಇದ್ದು ಈಗ ಕಾನೂನು ಸಂಕಷ್ಟಕ್ಕೂ ಕೂಡ ಗುರಿಯಾಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಕಾಮಗಾರಿ ನಡೆಸಲಿಕ್ಕೆ ಅರಣ್ಯ ಇಲಾಖೆಯ ಪರ್ಮಿಷನ್ ತಗೊಂಡಿಲ್ಲ. ದಸರಾದಲ್ಲಿ ಕಂಬಳಕ್ಕೆ ವಿರೋಧ ಇದೆ. ಪ್ರತಿಭಟನೆ ನಡೆಸಲು ಪರಿಸರವಾದಿಗಳು ನಿರ್ಧಾರ ಮಾಡಿದ್ದಾರೆ. ಜುಲೈ 18ರಂದು ಮೈಸೂರಲ್ಲಿ ಪ್ರತಿಭಟನೆ ನಡೆಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಕಂಬಳಕ್ಕೆ ಜಾಗ ಸಿದ್ಧಪಡಿಸುತ್ತಿರುವಲ್ಲೇ ಪ್ರತಿಭಟನೆ ಮಾಡ್ತೀವಿ ಅಂತಿದ್ದಾರೆ. ಪ್ರತಿಭಟನೆಗೆ ರೈತ ಸಂಘ ಮತ್ತು ದಲಿತ ಸಂಘಟನೆಗಳು ಸಾಥ್ ಕೊಡ್ತಾ ಇವೆ. ಅರಣ್ಯ ಇಲಾಖೆ ಪರ್ಮಿಷನ್ ತಗೊಂಡಿಲ್ಲ. ಮರಗಳನ್ನು ಕತ್ತರಿಸ್ತಾ ಇದ್ದಾರೆ. ಹಸಿರು ನಾಶ ಮಾಡುವಂಥದ್ದಷ್ಟೇ ಬಂತು. ಜುಲೈ 18ರಂದು ಮೈಸೂರಲ್ಲಿ ಪ್ರತಿಭಟನೆ ಮಾಡೇ ತೀರ್ತೇವೆ, ಅದೇ ಜಾಗದಲ್ಲಿ ಪ್ರತಿಭಟಿಸ್ತೀವಿ ಅಂತ ಪರಿಸರವಾದಿಗಳು ರೈತ ಸಂಘಟನೆಗಳು ಪಟ್ಟು ಹಿಡಿದಿವೆ. ನೀವು ಕಂಬಳ ನಡೆಸಬೇಕಾ? ಕರಾವಳಿಯ ಕ್ರೀಡೆಯನ್ನ ಅಲ್ಲೇ ನಡೆಸಿ. ಮೈಸೂರು ದಸರಾದಲ್ಲಿ ನಡೆಸಬೇಕು ಅಂತ ಹಠಕ್ಕೆ ಬಿದ್ದಿರೋದು ಯಾಕೆ ಮುಖ್ಯಮಂತ್ರಿಗಳು? ಇಂಥ ನಿರ್ಧಾರ ಯಾಕೆ? ಹಿಂದೆಂದೂ ಇಲ್ಲದ ಮೈಸೂರು ದಸರಾದಲ್ಲಿ ಕಂಬಳವನ್ನ ಇಲ್ಲಿ ಆಯೋಜನೆ ಮಾಡ್ತೀವಿ ಅನ್ನುವಂಥ ನಿರ್ಧಾರಕ್ಕೆ ಯಾಕೆ ಬರ್ತಿದ್ದಾರೆ? ಇದು ಪಕ್ಕಾ ಕಮರ್ಷಿಯಲ್ ಮೈಂಡೆಡ್. ಇದು ಕಮರ್ಷಿಯಲ್ ಮೈಂಡೆಡ್ ಇಂದ 20 ಎಕರೆ ಜಾಗವನ್ನು ನೋಡಿ ಅಲ್ಲಿ ಪರಿಸರ ನಾಶ ಮಾಡಿ ಅಲ್ಲಿರುವಂಥ ಕೆರೆಯನ್ನು ನಾಶ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಹೀಗೆ ಕೆರೆ ಪರಿಸರವನ್ನು ನಾಶ ಮಾಡಿದ್ದರ ಪ್ರತಿಫಲವನ್ನು ನಾವಿವತ್ತು ಉಣ್ತಾ ಇದ್ದೀವಿ. ಹವಾಮಾನ ವೈಪರೀತ್ಯ ಅನ್ನುವಂಥದ್ದು ನಾವು ನೋಡ್ತಾ ಇದ್ದೀವಿ. ಮನುಷ್ಯನ ದುರಾಸೆಗೆ ಹಿಡಿದ ಕೈಗನ್ನಡಿ ಇದೆಲ್ಲ. ಕ್ರೀಡೆಯನ್ನ ನೀವು ಕರಾವಳಿ ಪ್ರದೇಶದ ಜನಪ್ರಿಯ ಕ್ರೀಡೆಯನ್ನ ಅದಕ್ಕೆ ಗೌರವ ಇದೆ, ಅದ್ರ ಬಗ್ಗೆ ನೀವು ಅಲ್ಲಿ ನಡೆಸ್ತಿದ್ದೀರಿ ಅಂತಂದ್ರೆ ಸ್ವಾಗತ. ಕರಾವಳಿ ಪ್ರದೇಶದಲ್ಲಿ ನಡೆಸೋದಾದ್ರೆ ದಸರಾಗೆ ತಂದು ಇಲ್ಲಿ ದಸರಾದಲ್ಲಿ ನಡೆಸ್ತೀವಿ ಅಂತ 20 ಎಕರೆ ಜಾಗವನ್ನು ಅದಕ್ಕೆ ನೋಡಿ ಕಾಮಗಾರಿ ನಡೆಸಲಿಕ್ಕೆ ಮುಂದಾಗ್ತೀರಿ. ಅಲ್ಲಿ ಅರಣ್ಯ ನಾಶ ಮಾಡ್ಲಿಕ್ಕೆ ಮುಂದಾಗ್ತೀರಿ. ಸಾತಗಳ್ಳಿಯ ವಿಟಿಯು ಪಕ್ಕದಲ್ಲಿ ಜಾಗ ಗುರುತು ಮಾಡ್ತೀರಿ. JCBಗಳು ಸದ್ದು ಮಾಡ್ತಾ ಇದೆ.
ಇದುವರೆಗೆ ಸುಮಾರು 100ಕ್ಕೂ ಹೆಚ್ಚು ಮರಗಳನ್ನು ಕತ್ತರಿಸುವಂತಹ ಒಂದು ಪ್ರಕ್ರಿಯೆಯಲ್ಲಿ ನಡೀತಾ ಇದೆ. ಇದಕ್ಕೆ ಹೊಣೆ ಯಾರು? ಆ ಕಂಬಳ ಕ್ರೀಡೆ ಮುಗಿದ ಬಳಿಕ ಅದನ್ನೆಲ್ಲ ಹಾಗೆ ಬಿಡೋದಾ, ಅಥವಾ ಇನ್ಯಾರಾದರೂ ಉಳ್ಳವರು ಪಾಲಾಗಬಹುದು? ಮತ್ತಿನ್ನೇನಾದರೂ ಅಲ್ಲಿ ಬೇರೆ ಇನ್ನೇನಾದರೂ ರೆಸಾರ್ಟೋ ಮತ್ತೊಂದು ಮಗದೊಂದು ಆದರೂ ಅಚ್ಚರಿ ಪಡಬೇಕಾಗಿಲ್ಲ. ಆದರೆ ನಾಶ ಆದಂಥ ಅರಣ್ಯ ಅದು ನಾಶನೇ ಅಲ್ವೇ? ಇದು ಪರಿಸರವಾದಿಗಳ ಆಕ್ರೋಶದ ಪರಿ. ಅಲ್ಲೊಂದು ಗಿಡ ನೆಟ್ಟು ಅಲ್ಲೊಂದು ಹೆಮ್ಮರವಾಗಿ ಬೆಳಿಬೇಕು ಅಂತಂದಾಗ ಅದನ್ನು ಪೋಷಿಸಬೇಕಾದಂಥ ಒಂದು ಪ್ರಯತ್ನವನ್ನು ಯಾವ ಸರ್ಕಾರಗಳು ಮಾಡಲ್ಲ, ಈಗ ಆಯೋಜನೆ ಮಾಡಲಿಕ್ಕೆ ಹೊರಟಿರೋರು ಕೂಡ ಮಾಡೋದಿಲ್ಲ. ಹೀಗಿರುವಾಗ ನಾಶ ಮಾಡೋದು ಸುಲಭ, ಅಲ್ಲಿ ಗಿಡ ಮರ ಬೆಳೆಸೋದು ಕಷ್ಟ ಅಲ್ವೇ? ಅದನ್ನಾದರೂ ಮಾಡ್ತಾರಾ? ಅದು ಮಾಡಲ್ಲ. ಆದರೆ ನಾಶ ಮಾಡಿಕೊಂಡೇ ಬಂದು ಇಡೀ ಪರಿಸರ ನಾಶ ಮಾಡುವಂಥ ನಿರ್ಧಾರಕ್ಕೆ ಬಂದು ಪಕ್ಕಾ ಕಮರ್ಷಿಯಲ್ ಮೈಂಡೆಡ್ ಇಟ್ಕೊಂಡು ಈ ಕಂಬಳ ಆಯೋಜನೆ ಮಾಡಲಿಕ್ಕೆ ಸರ್ಕಾರ ಹೊರಟಿದೆ ಅಂತ ರೈತಾಪಿ ವರ್ಗ, ರೈತ ಸಂಘಟನೆಗಳು ಮತ್ತು ಪರಿಸರವಾದಿಗಳು ತೀವ್ರ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ.